ನಮಸ್ಕಾರ ಸ್ನೇಹಿತರೆ. ಕರ್ನಾಟಕ ಅಬಕಾರಿ ಇಲಾಖೆಯಲ್ಲಿ ಅಬಕಾರಿ ಪೇದೆ ಅಂದರೆ ಎಕ್ಸೈಸ್ ಕಾನ್ಸ್ಟೇಬಲ್ ಮತ್ತು ಅಬಕಾರಿ ಉಪನಿರೀಕ್ಷಕ ಅಂದರೆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳು ನೇಮಕಾತಿ ಪ್ರಕ್ರಿಯೆಯಲ್ಲಿ ಸರ್ಕಾರವು ಮಹತ್ವದ ಬದಲಾವಣೆಗಳನ್ನು ಜಾರಿಗೆ ತಂದಿದೆ. ಜುಲೈ 7, 2026 ಸರ್ಕಾರದ ಆದೇಶ ಅನ್ವಯ ಈ ಬದಲಾವಣೆಗಳು ಅನ್ವಯವಾಗುವ ಇಂದಿನ ವಿಡಿಯೋದಲ್ಲಿ ಈ ನೇಮಕಾತಿ ನಿಯಮಗಳಲ್ಲಿ ಆಗಿರುವ ಹೊಸ ಬದಲಾವಣೆಗಳನ್ನು ಏನೆಂಬುದನ್ನು ಹಂತ ಹಂತವಾಗಿ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ನೋಡಿ, ಅಬಕಾರಿ ಪೇದೆ ಹುದ್ದೆಯ ನೇಮಕಾತಿಯ ನಿಯಮಗಳು. ಇದರಲ್ಲಿ ಏನೇನು ಬದಲಾವಣೆಗಳಾಗಿ ನೋಡೋಣ. ನೋಡಿ, ಮೊದಲನೇದಾಗಿ ಅಬಕಾರಿ ಪೇದೆ ಹುದ್ದೆಗೆ ಸಂಬಂಧಿಸಿದ ಬದಲಾವಣೆಗಳು. ನೇಮಕಾತಿ ಪ್ರಾಧಿಕಾರ ಇನ್ನು ಮುಂದೆ ನೇಮಕಾತಿ ಪ್ರಾಧಿಕಾರವು ಅಬಕಾರಿ ಆಯುಕ್ತರಾಗಿರುತ್ತಾರೆ. ಯಾರು? ನೇಮಕಾತಿ ಪ್ರಾಧಿಕಾರ ಇನ್ನು ಮುಂದೆ ಅಬಕಾರಿ ಆಯುಕ್ತರಾಗಿರುತ್ತಾರೆ ಅಂತ ಹೇಳಿದರೆ. ಇನ್ನು ಶೈಕ್ಷಣಿಕ ಅರ್ಹತೆ ನೋಡಿದಾದರೆ ಇದಕ್ಕೆ PUC ಸೆಕೆಂಡ್ PUC ಉತ್ತೀರ್ಣರಾಗಿರಬೇಕು. ಇನ್ನು ಪರೀಕ್ಷಾ ಮಾದರಿ ನೋಡೋದಾದರೆ ಇದಕ್ಕೆ 100 ಅಂಕಗಳು, 2 ಗಂಟೆ ಕಾಲಾವಧಿ ಸಾಮಾನ್ಯ ಅಧ್ಯಯನ ಜನರಲ್ ಸ್ಟಡೀಸ್ ಒಂದು ಪತ್ರಿಕೆ ಇರುತ್ತದೆ. ಇದು ಬಹು ಆಯ್ಕೆಯ ಆಬ್ಜೆಕ್ಟಿವ್ ಟೈಪ್ ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ ಅಂತಲೇ ಹೇಳ್ಬೋದು. ಇನ್ನು ದೈಹಿಕ ಸಾಮರ್ಥ್ಯ ನೋಡಿ, ದೈಹಿಕ ಸಾಮರ್ಥ್ಯ ಪರೀಕ್ಷೆ ಮತ್ತು ಲಿಖಿತ ಪರೀಕ್ಷೆಯಲ್ಲಿ ಅರ್ಹರಾದವರಿಗೆ ಇಂದಿನಂತೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ದೇಹದಾರ್ಢ್ಯತೆ ಮತ್ತು ದೈಹಿಕ ಸಾಮರ್ಥ್ಯ ಪರೀಕ್ಷೆಯನ್ನು ನಡೆಸಲಾಗುತ್ತದೆ. ವೃಂದದ ಹೆಸರು ನೋಡಿ, ಈ ಹಿಂದೆ ಇದ್ದ ಪುರುಷ ಮತ್ತು ಮಹಿಳಾ ಅಬಕಾರಿ ಪೇದೆ ಎಂಬ ಪ್ರತ್ಯೇಕ ವೃಂದಗಳಿದ್ದವು. ಈ ವೃಂದಗಳನ್ನು ವಿಲೀನಗೊಳಿಸಿ ಇನ್ನು ಮುಂದೆ ಅಬಕಾರಿ ಪೇದೆ ಎಂದು ಕರೆಯಲಾಗುತ್ತದೆ. ಆಯ್ಕೆ ಪ್ರಾಧಿಕಾರ ಪ್ರಸ್ತುತ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEಗೆ ಪ್ರಾಧಿಕಾರವಾಗಿರುತ್ತದೆ. ಹಿಂದೆ ಪ್ರತ್ಯೇಕ ನೋಡಿ, ಈ ಹಿಂದೆ ಹುದ್ದೆಗೆ ಪ್ರತ್ಯೇಕ ವೃಂದಗಳಿದ್ದವು. ಪುರುಷ ಮತ್ತು ಮಹಿಳೆ ಆಯ್ಕೆ ಪ್ರಾಧಿಕಾರವು ಕರ್ನಾಟಕ ಲೋಕಸೇವಾ ಆಯೋಗ KPSC ಆಗಿತ್ತು. ಆದರೆ ಈಗ ಪುರುಷ ಮತ್ತು ಮಹಿಳೆ ಎಂಬ ಪ್ರತ್ಯೇಕ ವೃಂದಗಳನ್ನು ವಿಲೀನಗೊಳಿಸಿ ಒಂದೇ ವೃಂದವನ್ನಾಗಿ ಮಾಡಲಾಗಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದರೆ KEA ಆಯ್ಕೆ ಪ್ರಾಧಿಕಾರವಾಗಿರುತ್ತದೆ ಸದ್ಯಕ್ಕೆ, ಇವು ಪ್ರೆಸೆಂಟು. ಇನ್ನು ಅಬಕಾರಿ ಉಪನಿರೀಕ್ಷೆ ESI ಅಂದರೆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಯ ನೇಮಕಾತಿಗಳು ನಿಯಮಗಳು ನೋಡೋಣ. ನೋಡಿ, ಇನ್ನು ಅಬಕಾರಿ ಉಪನಿರೀಕ್ಷಕ ಹುದ್ದೆಯ ವಿಷಯಕ್ಕೆ ಬಂದರೆ ಪರೀಕ್ಷೆಯ ಮಾದರಿ ನೋಡಿ. ಇದು ಪರೀಕ್ಷೆಯ ಮಾದರಿ ಪದವಿ ಮಟ್ಟದ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಒಳಗೊಂಡ 100 ಅಂಕಗಳ ಸಾಮಾನ್ಯ ಅಧ್ಯಯನ ಪತ್ರಿಕೆ ಇರ್ತದೆ. ಇದಕ್ಕೆ ಅವಧಿ 2 ಗಂಟೆ ಇರ್ತದೆ. ಇದಕ್ಕೂ ಕೂಡ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಪೇದೆ ಹುದ್ದೆಯಂತೆಯೇ ಇಲ್ಲಿಯೂ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ದೈಹಿಕ ಸಾಮರ್ಥ್ಯ ಪರೀಕ್ಷೆ ನಡೆಯಲಿದೆ ಅಂತಲೇ ಹೇಳ್ಬೋದು. ಇನ್ನು ಆಯ್ಕೆ ಪ್ರಾಧಿಕಾರ ನೋಡೋದಾದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಆಯ್ಕೆ ಪ್ರಾಧಿಕಾರವಾಗಿ ಕಾರ್ಯನಿರ್ವಹಿಸುತ್ತದೆ. ಈ ಹಿಂದೆ ಪರೀಕ್ಷೆಯು 2 ಪತ್ರಿಕೆಗಳನ್ನು ಒಳಗೊಂಡಿತು. ಅದರಲ್ಲಿ ಒಂದು ಪ್ರಬಂಧ, ಎಸ್ಸೆ ಮತ್ತು ಅನುವಾದ ಟ್ರಾನ್ಸ್ಲೇಷನ್ ಪತ್ರಿಕೆಯಾಗಿತ್ತು. ಮತ್ತೊಂದು ಸಾಮಾನ್ಯ ಅಧ್ಯಯನ ಪತ್ರಿಕೆಯಾಗಿತ್ತು. ಆದರೆ ಇವಾಗ ಪ್ರಬಂಧ ಮತ್ತು ಅನುವಾದ ಪತ್ರಿಕೆಗಳನ್ನು ತೆಗೆದುಹಾಕಲಾಗಿದೆ. ಈಗ ಕೇವಲ 100 ಅಂಕಗಳ ಸಾಮಾನ್ಯ ಅಧ್ಯಯನ ಅಂದರೆ ಜನರಲ್ ಸ್ಟಡೀಸ್ ಒಂದೇ ಪತ್ರಿಕೆ ಮಾತ್ರ ನಿಗದಿಪಡಿಸಲಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಪಠ್ಯಕ್ರಮ ನೋಡೋದಾದರೆ ಪಠ್ಯಕ್ರಮ ಸಾಮಾನ್ಯ ಜ್ಞಾನ ಮತ್ತು ವಿಜ್ಞಾನ, ಭೂಗೋಳಶಾಸ್ತ್ರ, ಇತಿಹಾಸ, ಭಾರತ ಸಂವಿಧಾನ, ಇನ್ನು ರಾಷ್ಟ್ರೀಯ ಸ್ವಾತಂತ್ರ್ಯ ಚಳವಳಿ, ಇನ್ನು ಹಾಗೆ ಮಾನಸಿಕ ಸಾಮರ್ಥ್ಯ ಮೆಂಟಲ್ ಅಬಿಲಿಟಿಗಳು. ಇನ್ನು ನೋಡೋದಾದರೆ ಅಬಕಾರಿ ಪೇದೆ ಹುದ್ದೆಯ ಪರೀಕ್ಷೆಯು ಶೈಕ್ಷಣಿಕ ಅರ್ಹತೆಗೆ ಅನುಗುಣವಾಗಿ ಅಂದರೆ PUC ಲೆವೆಲ್ ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ. ಅಬಕಾರಿ ಉಪನಿರೀಕ್ಷಕ ಹುದ್ದೆಯ ಪರೀಕ್ಷೆಯು ಪದವಿ ಮಟ್ಟದ ಅಂದರೆ ಡಿಗ್ರಿ ಲೆವೆಲ್ ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ ಅಂತಲೇ ಹೇಳ್ಬೋದು. ಇನ್ನು ಈ ಬದಲಾವಣೆ ಯಾಕೆ ಮಾಡಿದ್ರೆ ಅಂತ ನೋಡೋದಾದರೆ ಬದಲಾವಣೆಗೆ ಪ್ರಮುಖ ಕಾರಣಗಳು. ಈ ಬದಲಾವಣೆಗಳನ್ನು ಏಕೆ ತರಲಾಗಿದೆ ಅಂದರೆ ಅಬಕಾರಿ ಆಯುಕ್ತರನ್ನು ನೇಮಕಾತಿ ಪ್ರಾಧಿಕಾರವನ್ನಾಗಿ ಮಾಡುವುದರಿಂದ ಮತ್ತು ರಾಜ್ಯ ಮಟ್ಟದ ಒಂದೇ ಆಯ್ಕೆ ಪಟ್ಟಿಯನ್ನು ಸಿದ್ಧಪಡಿಸುವುದರಿಂದ ನೇಮಕಾತಿ ಪ್ರಕ್ರಿಯೆಯಲ್ಲಿ
ಪ್ರಕ್ರಿಯೆಯಲ್ಲಿನ ಗೊಂದಲಗಳು ನಿವಾರಣೆಯಾಗುತ್ತವೆ. ಈ ಹಿಂದೆ ಜಿಲ್ಲಾವಾರು ನೇಮಕಾತಿಯಿಂದಾಗಿ ಉಂಟಾಗುತ್ತಿದ್ದ ಕಾನೂನು ತೊಡಕುಗಳು ಮತ್ತು ವಿಳಂಬವನ್ನು ತಪ್ಪಿಸಲು ಈ ಕ್ರಮವನ್ನು ಕೈಗೊಳ್ಳಲಾಗುತ್ತದೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸ್ತೇನೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಾಗುತ್ತಿರುವ ಎಲ್ಲರಿಗೂ ಶುಭವಾಗಲಿ. ಇದರ ಸಂಪೂರ್ಣ PDF ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಇರುತ್ತೆ. ನೀವು ಒಂದು ಸಲ ಚೆಕ್ ಮಾಡಿ. ಟೆಲಿಗ್ರಾಮ್ ಚಾನಲ್ ಲಿಂಕು ಬಯೋದಲ್ಲಿ ಇರುತ್ತೆ, ಚೆಕ್ ಮಾಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದಿನ ವಿಡಿಯೋಗೆ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.